ಭಾಗವಹಿಸಿ ಏನಿಲ್ಲಿ ಆಗಮಿಸಿದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗುಲಿಂಗಪ್ಪ ಅಂಗಡಿಯವರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು ಮಾಜಿ ಶಾಸಕರಾದ ಕೆ.ಎಸ್. ಪಾಟೀಲ್ ನಳ್ಳೂರು ಸಾಹೇಬರನ್ನು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಮೇಶ್ ಕುಸ್ನೂರವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಕೊಬಲೇಶ್ವರ ಮತಕ್ಷೇತ್ರದ ನಮ್ಮ ನಾಯಕರಾದಂಥ ವಿಜಯಗೌಡ ಪಾಟೀಲ್ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಇಂಡಿ ಮತಕ್ಷೇತ್ರದ ನಮ್ಮ ಮುಖಂಡರಾದ ಕಾಸರಗೋಡ ಬಿರಾದವ್ರನ್ನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ನಾಲ್ಕಡ್ ಮತಕ್ಷೇತ್ರದ ನಾಯಕರಾದಂಥ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಅಣ್ಣ ಕಾರಜೋಳ ಅವರನ್ನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಮ್ಮ ಬಾಲರಾಜ ರೆಡ್ಡಿ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಮುಖಂಡರು ಸಂಜೀವ್ ಪಾಟೀಲ್ ಕಮ್ಮಡಿ ಅವರನ್ನು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಗರ ಘಟಕದ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಅವರನ್ನು ನಾನು ಸ್ವಾಗತ ಕೊಡ್ತೀನಿ. ಪತ್ರಿಕಾಗೋಷ್ಠಿಯನ್ನು ನಡವಳಿಕೆ ಸಾಹೇಬರು ನಡೆಸಿಕೊಡ್ಬೇಕಂತ ಅರ್ಥ. ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಮುಖಂಡರುಗಳೇ, ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಮಾಧ್ಯಮದ ಭಾಜಪದ ಮುಖ್ಯಸ್ಥರಾಗಿರ್ತಕ್ಕಂಥ ಜೋಶಿಯವರೇ, ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮಲ್ಲಿ ನಾನು ಕ್ಷಮೆ ಕೋರ್ತೇನೆ. ಯಾಕಂದರೆ 2 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಮೊದಲು ಅನ್ನುವ ರೀತಿಯಲ್ಲಿ 9 ಕಿಲೋಮೀಟರ್ ರೈತರ ಒಂದು ರುಚಿಮಟ್ಟ ಮೆರವಣಿಗೆ ವಿಜಯಪುರ ನಗರದಲ್ಲಿ ನಡೆದಿದೆ. ವಿಜಯಪುರ ನಗರದಲ್ಲಿ ಇಟ್ನಾಡಿ ಟೋಲ್ಗೇಟಿಂದ ಡಿ.ಸಿ. ಕಚೇರಿವರೆಗೆ ಅತಿ ಹೆಚ್ಚಿನ ಸಂಖ್ಯೆಯ ರೈತರು, ಸುಮಾರು 5,000ಕ್ಕಿಂತಲೂ ಹೆಚ್ಚು ರೈತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ನಾನು ಹೆಚ್ಚು ವಿಸ್ತಾರವಾಗಿ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನಾವು ಕಳೆದ 3 ತಿಂಗಳಿಂದ ಹೋರಾಟ ಮಾಡ್ತೇವೆ. ಬೆಳೆ ನಷ್ಟ ಯಾವತ್ತು ಅತಿ ಹೆಚ್ಚು ಮಳೆಯಿಂದ ಪ್ರಾರಂಭ ಆಯಿತು, ರೋಗ ಪ್ರಾರಂಭ ಆಯಿತು, ಅವತ್ತಿನಿಂದ ನಿರಂತರವಾಗಿ ಶಾಂತ ರೀತಿಯಿಂದ ಸಾಂಕೇತಿಕವಾದಂಥ ಹೋರಾಟಗಳನ್ನು ಮಾಡಿದ್ರು. ಈ ಸರ್ಕಾರಕ್ಕೆ ಪ್ರತಿಭಟನೆ ಮಾಡಿದ್ದೇವೆ, ರಸ್ತಾರೋಕ ಮಾಡಿದ್ದೇವೆ, ತಾಲೂಕಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಿ ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ಮಾಡ್ರಿ. ನಾವು ಪಟ್ಟಿ ಕೂಡ ಕೊಟ್ಟಿದ್ದೇವೆ. 7.5 ಲಕ್ಷ ಹೆಕ್ಟೇರ್ ಪ್ರದೇಶ ನಾಶ ಆಗಿದೆ. ವೈಜ್ಞಾನಿಕ ಸರ್ವೆ ಮಾಡಿ. ರಾಜ್ಯ ಸರ್ಕಾರದಿಂದ ಕೊಡೋಕ್ಕೆ ಹಣ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು NDRF SDRF ಇಂದ ತಗೋತೀವಿ. ಅದಕ್ಕೆ ಯಾಕೆ ನೀವು ರೈತರಿಗೆ ಬಾಯಿ ಮಣ್ಣು ಹಾಕ್ತೀರಿ ಅಂತ ಹೇಳಿ ನಾವು ಬೀದಿ ಹೋರಾಟವನ್ನು ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗೆ ನಮ್ಮೆಲ್ಲ ಪಕ್ಷದ ಮುಖಂಡರು, 8 ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರುಗಳು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಲೋಕಸಭಾ ಸದಸ್ಯರು ಸೇರಿ DC ಅವರಿಗೆ 1 ಗಂಟೆ ಸುಮಾರು ಚರ್ಚೆ ಅವ್ರಿಗೆ ನಾನು ಸಲಹೆನೂ ಕೊಟ್ಟಿದ್ದೇವೆ, ಕೆಲವೊಂದು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕೆ ಅಂದರೆ ಈ ಸರ್ಕಾರ ಸಿದ್ದರಾಮಯ್ಯನವರು ಸೀಮಿತಗೊಳಿಸ್ಬಿಟ್ರು. ಏನಂದರೆ ಇಷ್ಟೇ ಲಕ್ಷ ಹೆಕ್ಟರ್ ಅವ್ರು ಬಂದು ಹೇಳ್ಬಿಟ್ರು 10 ಲಕ್ಷ ಹೆಕ್ಟರ್ ನಷ್ಟ ಆಗಿದೆ ಅಂತ. ವಿಮಾನದಲ್ಲಿ ಬಂದು ಗುಲ್ಬರ್ಗ ಹಾಕ್ಬಂದು ಸೀದಾ ಹಿಂಗೆ ವಿಮಾನದ ಮೇಲೆ ಒಂದು ಗಿರಿಕಿ ಹೊಡೆದ ಪೂರ್ತಿ 11 ಜಿಲ್ಲೆಗಳ ನಷ್ಟವನ್ನು ವಿಮಾನದಲ್ಲೇ ಕುತ್ಕೊಂಡು ಎಸ್ಟಿಮೇಟ್ ಮಾಡಿ 10 ಲಕ್ಷ ಎಕರೆ ನಷ್ಟ ಆಗೈತೆ ಅಂತ ಹೇಳಿ ಹೆಕ್ಟರ್ ಪ್ರದೇಶ ಉತ್ತರ ಕರ್ನಾಟಕದಲ್ಲಿ. ಒಟ್ಟು ಕರ್ನಾಟಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ 14,48,000 ಹೆಕ್ಟರ್ ಪ್ರದೇಶ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಇವತ್ತು ರಿಪೋರ್ಟ್. ಅದು ನಾವು ಹೇಳ್ತಾ ಇದ್ದೇವೆ, ನಮ್ಮ ಒಂದು ಸರ್ವೆ ಪ್ರಕಾರ 38 ಲಕ್ಷ
ಹೆಕ್ಟೇರ್ ಪ್ರದೇಶ ಕರ್ನಾಟಕದಲ್ಲಿ ಬೆಳೆನಾಶ ಆಗಿದೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳ ಸಮೇತ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಮತ್ತು ಮಾಧ್ಯಮಕ್ಕೂ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಆದರೆ 14,48,000 ಹೆಕ್ಟೇರ್ ಪ್ರದೇಶಕ್ಕೂ ಕೂಡ ಪರಿಹಾರ ಕೊಟ್ಟರೇನೋ ಪರಿಹಾರವನ್ನು ಸಂಪೂರ್ಣವಾಗಿ ಕೊಡಲಿಲ್ಲ. ಎಷ್ಟು ಕೊಟ್ಟಿದ್ದಾರೆ? ಒಂದು ರೈತರಿಗೆ 5 ಎಕರೆವರೆಗೆ ಕೊಡೋದಕ್ಕೆ ಅವಕಾಶ ಇದೆ. NDRF, SDRF, ನಾನ್ ಇವರಿಂದ ಏನು ಕೊಡಲ್ಲ. ಕೇಂದ್ರ ಸರ್ಕಾರ 75% ಕೊಡ್ತದೆ. ಆದರೆ ಇವರು ಒಂದು ರೈತನಿಗೆ ಅರ್ಧ ಎಕರೆ, 1 ಎಕರೆ, 1.5 ಎಕರೆ, ಮ್ಯಾಕ್ಸಿಮಮ್ 2 ಎಕರೆಗಿಂತ ಹೆಚ್ಚಿಗೆ ಯಾವ ರೈತನಿಗೂ ಕೊಟ್ಟಿಲ್ಲ. 1 ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ? 17,000 ರೂಪಾಯಿ. ಅದ್ರಲ್ಲಿ ಅರ್ಧ ಎಕರೆಗೆ ಎಷ್ಟು ಬರ್ತದೆ ನಿಮ್ದು? 8,500 ರೂಪಾಯಿ. 8,500 ರೂಪಾಯಿದಲ್ಲಿ ರೈತ ಬದುಕಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಅದಕ್ಕೆ ನಾವೇನು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಹಿಂದೆ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ 2019ರಲ್ಲಿ ನಮ್ಮ ಬಜೆಟ್ 2,34,000 ಕೋಟಿ ಇತ್ತು. ಅವಾಗ ಎಕರೆಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಟ್ಟಿದ್ವಿ. ಈಗ ಬಜೆಟ್ 4,17,000 ಕೋಟಿ ಐತಿ. ಅದಕ್ಕೆ ನೀವು ಕನಿಷ್ಠ 20,000 ರೂಪಾಯಿ ಆದ್ರೂ ಕೊಡ್ಬೇಕಲ್ವೇ ಹೆಚ್ಚುವರಿಯಾಗಿ? ಅದನ್ನು ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡು ನಮ್ದು ಇರ್ತಕ್ಕಂಥದ್ದು. ಎರಡನೇದ್ದು ಬಹಳ ಪ್ರಮುಖವಾಗಿ ಎಲ್ಲಾ ಬೆಳೆಗಳಿಗೆ ಖರೀದಿ ಕೇಂದ್ರಗಳನ್ನ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಸಹಕಾರಿ ಸಂಘಗಳ ಮಟ್ಟದಲ್ಲಿ ತೆಗಿಬೇಕು ಅಂತಕ್ಕಂಥ ಆಗ್ರಹ ನಮ್ದು ಎರಡನೇದಾಗಿದೆ. ಮೂರನೇದ್ದು ರೈತರಿಗೆ ಇವತ್ತು ನೋಡಿ ಬೆಳೆ ನಷ್ಟ ಆಗಿದೆ, ಅವನಿಗೆ ಸಾಲನೂ ಯಾರು ಕೊಡಲ್ಲ. ಸೊಸೈಟಿನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 2023 ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಹೇಳ್ಕೊಂಡಿದ್ದಾರೆ ಏನಂತ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ರೈತ ಬದಲಿಕ್ಕೆ ಸಹಕಾರಿ ಸಂಘಗಳ ಮುಖಾಂತರ, DCC ಬ್ಯಾಂಕ್ಗಳ ಮುಖಾಂತರ 10 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಅದನ್ನು ಅವ್ರು ಇನ್ನೊಂದು ಹೇಳ್ಯಾರ, 3% ವರೆಗೆ 10 ಲಕ್ಷದಿಂದ 15 ಲಕ್ಷದವರೆಗೆ 3% ಅನ್ನು ಕೊಡ್ತೀವಿ ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅದನ್ನು ಕೊಡ್ರಪ್ಪ ಅಂತ ಕೇಳ್ತಾ ಇದ್ವಿ ಅಷ್ಟೇ ನಾವು. ಯಾಕಂದ್ರೆ ರೈತ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಇಡೀ ಕರ್ನಾಟಕದಲ್ಲಿ 24 ಲಕ್ಷ ಹಾಲು ಉತ್ಪಾದಕ ಕುಟುಂಬಗಳಿದಾವೆ, ರೈತ ಕುಟುಂಬಗಳಿದಾವೆ. ಇವ್ರೇನ್ ಮಾಡಿದ್ರು, 2.5 ವರ್ಷದಲ್ಲಿ 3 ಬಾರಿ ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು. ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು, ಕನ್ಸ್ಯೂಮರ್ಗೆ ಹೆಚ್ಚಿಗೆ ಮಾಡಿದ್ರು. ಆದ್ರೆ ಸರ್ಕಾರದಿಂದ ಕೊಡ್ಬೇಕಾದ ಪ್ರೋತ್ಸಾಹನ ಇದೆ, ಅದನ್ನು ಇವತ್ತಿಗೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. 4 ತಿಂಗಳಿಂದ 620 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಬಿಡುಗಡೆ ಮಾಡಿಲ್ಲ. ಜೊತೆಗೆ ನೋಡಿ ಅವ್ರ ಪ್ರಣಾಳಿಕೆಯಲ್ಲಿ ಹೇಳ್ಕೊತಾರೆ ಏನಂತ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹಿಂದಿನ ಸರ್ಕಾರ 5 ರೂಪಾಯಿ ಪ್ರೋತ್ಸಾಹನ ಕೊಡ್ತಿದ್ವಿ ನಾವು ಪರ್ ಲೀಟರ್ಗೆ, ಅದನ್ನು 7 ರೂಪಾಯಿ ಏರಿಸ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಕಾಂಗ್ರೆಸ್. ಅದು ನಾವು ಬೇಡಿಕೆ ಕೇಳ್ತಾ ಇದ್ವಿ. 2.5 ವರ್ಷ ಆಯ್ತಲ್ಲಪ್ಪ. ಕನ್ಸ್ಯೂಮರ್ಗೆಲ್ಲ ನೀವು 3 ಬಾರಿ ಹಾಲಿನ ದರ ಹೆಚ್ಚಿಗೆ ಮಾಡಿರಿ, ಆದ್ರೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂತ ಪ್ರೋತ್ಸಾಹನ 5 ರೂಪಾಯಿದಿಂದ 7 ರೂಪಾಯಿ ಏರಿಸ್ರಿ, ನೀವೇ ಹೇಳಿದಿರಿ ಅಂತಕ್ಕಂಥದ್ದನ್ನ ನಾವು ಆಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ತುಂಗಭದ್ರಾ ಡ್ಯಾಮ್ಗೆ ನೋಡಿ 2ನೇ ಬೆಳೆಗೆ ನೀರು ಕೊಡ್ಬೋದಾಗಿತ್ತಲ್ಲಿ, ಆದರೆ ಇವತ್ತಿಗೂ ಕೂಡ 2ನೇ ಬೆಳೆಗೆ ನೀರು ಕೊಡೋಕ್ಕಾಗಲ್ಲ ಟ್ರಸ್ಟ್ ಗೇಟ್ಗೆ ಅಂತ ಹೇಳಿದಕ್ಕೆ 2ನೇ ಬೆಳೆಗೆ ನೀರು ಕೊಡಿ, ಇಲ್ಲವೇ ಪ್ರತಿ ಎಕರೆ 25,000 ಪರಿಹಾರ ಕೊಡಿ ಅಂತಕ್ಕಂಥ ಒಂದು ಹೋರಾಟ ನಮ್ದಾಗಿದೆ. ಇವು ರಾಜ್ಯ ಮಟ್ಟದ ನಾನು ಬೇಡಿಕೆಗಳನ್ನು ನೀವು ಮುಂದೆ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ವಿಶೇಷವಾಗಿ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳು, ಕೃಷ್ಣ ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು, ಮಾದಾಯಿ ಇರ್ಬೋದು, ಮತ್ತೆ ಕಳಸಾ ಬಂಡೂರಿ ಇರ್ಬೋದು. ಇವೆಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ನೆಲಗುದಿ ಬಿಟ್ಟು ನಾವು ಎಲ್ಲೇ ಒಂದೇ 1 ಕಿಲೋಮೀಟರ್ ಇಲ್ಲ, ಒಂದು ಫೂಟ್ ಕೂಡ ಇವತ್ತು ಕಾಲುವೆ ಕೆಲಸ ನಡೀತಾ ಇಲ್ಲ. ಅದಲ್ಲದೆ ವಿಶೇಷವಾಗಿ